ನಿಮ್ಗೆ ಅನಿಸಿದ್ರೆ ಚಿತ್ರರಂಗಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಟ್ ಗುಡ್ ಫಿಲ್ಮ್. ಸೊ ಅದು ನಾನು ಮಾಡಿದೆ ಅನ್ನೋ ಒಂದು ಅಹಂ ನನಗಿಲ್ಲ ಸರ್. ನಮ್ಮ ಸಿನಿಮಾ ಓಡಲಿಲ್ಲ ಅಂದಾಗ ಬೇರೆಯವರಿಂದ ನಮ್ಮ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ. ಸೊ ನನ್ನ ಸಿನಿಮಾದಿಂದ ಆಗಿದೆ ಅನ್ನೋದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಐ ಲೀವ್ ಇಟ್ ಅಟ್ ದಟ್ ಬಿಕಾಸ್ ಚಿತ್ರರಂಗ ಉಳಿಬೇಕು. ನಾನು ಮೊನ್ನೆನೂ ಮಾಧ್ಯಮದಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದನ್ನೇ, ಇಲ್ಲದೇ ಇರೋ ಕಥೆಗಳು ಸೃಷ್ಟಿಯಾಗೋದು ಬೇಡ, ಇಲ್ಲದೇ ಇರೋ ಅಪರಾಧಿಗಳು ಹುಟ್ಕೊಳ್ಳೋದು ಬೇಡ, ಮಾಡ್ದಲ್ದಿರೋ ಅಪರಾಧ ದೊಡ್ಡದಾಗೋದು ಬೇಡ, ಯಾವುದಕ್ಕೋ ಒಂದು ಜಾಗ ಮಾಡಿಕೊಡೋದು ಅವಶ್ಯಕತೆ ಇಲ್ಲ ನಮ್ಮಲ್ಲಿ. ಇವ್ರಿಗೆ ಹೇಳಿದ್ರು, ಅವ್ರಿಗೆ ಹೇಳಿದ್ರು. ನಮಗೆ ದೇವ್ರು ಒಳ್ಳೆ ಪೊಸಿಷನಲ್ಲಿ ಇಟ್ಟಿದ್ದಾನೆ ಸರ್ ಭಗವಂತ. ಯಾರಿಗಾರು ಮಕ್ಕಳ ಮೇಲೆ ಹೇಳಬೇಕು ಅಂದರೆ ಹೇಳಬಲ್ಲೆ. ಹೆದರೋದೇನಕ್ಕೆ, ಯಾರಿಗೇನಕ್ಕೆ ಎಲ್ಲಾಡಬೇಕಾಗಿರೋದಿಲ್ಲ. ನಾವು ಇಲ್ಲಿ ಅಭಿಮಾನಿಗಳಿದ್ದಾರೆ ಅಂದ ತಕ್ಷಣ ನಾವು ರಾಜ ಅಲ್ಲ. ಸಿನಿಮಾವು ಎರಡು ಚೆನ್ನಾಗಿ ಹೋದೆ ಅಂದ ತಕ್ಷಣ ಇದು ಯಾವುದು ನಮ್ಮ ರಾಜ್ಯ ಅಲ್ಲ ಸರ್. ನಾನು ಮೊನ್ನೆ ಒಂದು ಒಳ್ಳೆ ಮಾತು ಹೇಳಿದೆ ಸರ್. ಹಿರಿಯರೆಲ್ಲರೂ ನಮ್ಮ ಮೇಲೆ ಮುಂದೆ ಇದ್ದವರು ಚೆನ್ನಾಗಿ ದುಡಿದು ಚಿತ್ರರಂಗಕ್ಕೆ ನೀರು ಹಾಕಿ ಬೆಳೆಸಿ ನಮ್ಮ ಕೈಯಲ್ಲಿ ಕೊಟ್ಟೋಗಿದ್ದಾರೆ. ನಾನು ಅಂದ ತಕ್ಷಣ ಹೇಳ್ತಾ ಇರೋದು ನಮ್ಮಂಥ ಎಲ್ಲ ಇವಾಗ ನಮ್ಮ ಮೇಲೆ ಶಿವಣ್ಣ, ರವಿ ಸರ್ ಅಂತ ಹಿರಿಯರಿದ್ದಾರೆ. ನಮ್ಮ ಜನ್ರೇಷನ್ ಒಂದಿಷ್ಟಿದ್ದೀವಿ. ನನ್ನ ಜನ್ರೇಷನ್ದು ಡೈರೆಕ್ಟ್ರು, ನಿರ್ಮಾಪಕರು, ನಮ್ಮ ಹಿರಿಯ ನಿರ್ಮಾಪಕರು ಇನ್ನಿದ್ದಾರೆ. ಇದೆಲ್ಲ ನಮ್ಮ ಇಂಡಸ್ಟ್ರಿ ಇವತ್ತು ನಮ್ಮ ಕೈಯಲ್ಲಿದೆ.